ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂತಹ ಕರ್ಮಕಾಂಡವನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ CAG ವರದಿಯಲ್ಲಿ ಬಹಿರಂಗ ಆಗಿರುವಂಥದ್ದು. ಇಷ್ಟೆಲ್ಲ ಆದರೂ ಯಾರು ಪ್ರಶ್ನೆನೇ ಮಾಡೋದಿಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ರೇನೋ, ಇದೀಗ ಮಾಧ್ಯಮಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ, ಹಾಗೆ ಜನ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರು ಮಾಡಿರೋ ಕರ್ಮಕಾಂಡಗಳು ಇಷ್ಟಕ್ಕೆ ಸಾಲದು ಅಂತ ಹೇಳಿ ಫಲಾನುಭವಿಗಳ ಖಾತೆಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10,36,308 ಖಾತೆಗಳನ್ನು ಈಗ ಈ ಖಾತೆ ಇರುತ್ತೆ, ನೆಕ್ಸ್ಟ್ ಆ ಖಾತೆಯನ್ನು ಚೇಂಜ್ ಮಾಡೋದು, ಇನ್ನೊಂದು ಖಾತೆಗೆ ಹಣ ಹಾಕುವಂಥದ್ದು. ಈ ಖಾತೆಗಳನ್ನು ಫಲಾನುಭವಿಗಳೇ ಬದಲಾಯಿಸಿದ್ರಾ? ಅದು ಕೂಡ ತನಿಖೆಯಲ್ಲೇ ಬಹಿರಂಗ ಆಗಬೇಕು. ಯಾಕಂದರೆ ಫಲಾನುಭವಿಗಳೇ ಬದಲಾಯಿಸಿದ್ರಾ ಅಥವಾ ಈ ಡೋಂಗಿ ಫಲಾನುಭವಿಗಳಿದಾರಲ್ಲ, ನಕಲಿ ಫಲಾನುಭವಿಗಳು, ಈ ದುಡ್ಡನ್ನು ಹೊಡಿತಾ ಇರುವಂಥವ್ರು, ಅವರು ಫಲಾನುಭವಿಗಳ ಹೆಸರಲ್ಲಿ ಇದನ್ನು ಬದಲಾಯಿಸಿ ಬೇರೆ ಬೇರೆ ಖಾತೆಗಳಿಗೆ ಡೌಟ್ ಬರಬಾರದು ಅಂತೇಳಿ ಹಣವನ್ನು ಹಾಕಿಸ್ಕೊಳ್ತಾ ಇದ್ರಾ? ಆ ಪ್ರಶ್ನೆ ಕೂಡ ಮೂಡತ್ತೆ. ಅದು ಕೂಡ ತನಿಖೆಯಲ್ಲಿ ಬರಬೇಕು. ಇನ್ನು ಬ್ಯಾಂಕ್ ಖಾತೆ ಇಲ್ಲದವರ ಹೆಸರಲ್ಲಿ, ಉದಾಹರಣೆಗೆ ಒಬ್ಬ ಮಹಿಳೆಗೆ ಬ್ಯಾಂಕ್ ಖಾತೆಯೇ ಇಲ್ಲ, ಆಕೆಯ ಹೆಸರಲ್ಲೂ ಕೂಡ ಹಣವನ್ನು ಲೂಟಿ ಮಾಡಲಾಗಿದೆ. ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಲಾಗಿರುವಂಥದ್ದು. ಇದರಲ್ಲಿ ಆ ರೀತಿ ಎಷ್ಟು ಜನರದ್ದು ಗೊತ್ತಾ ಲೂಟಿ ಮಾಡಿರೋದು? ಇವರು ಖಾತೆನೇ ಇಲ್ಲದೆ ಇರೋರಿಗೆ ಬರೋಬ್ಬರಿ 23,262 ಫಲಾನುಭವಿಗಳಿಗೆ ಹಣವನ್ನು ಕೊಟ್ಟಿದ್ದಾರೆ. ಇವರು 23,262 ಫಲಾನುಭವಿಗಳಿಗೆ ಈ ಹಣವನ್ನು ಕೊಟ್ಟಿರುವಂಥದ್ದು. ಅದಕ್ಕೊಂದು ವ್ಯವಸ್ಥೆ ಇದೆ. ಅಂದರೆ ಯಾರು ಬ್ಯಾಂಕ್ ಖಾತೆಯನ್ನು ಹೊಂದಿಲ್ವೋ ಅಂಥವರು ಕೂಡ ಗೃಹಲಕ್ಷ್ಮಿಗೆ ಅರ್ಹರು. ಅವರು ಪೋಸ್ಟ್ ಆಫೀಸ್ನಲ್ಲಿ ಒಂದು ವ್ಯವಸ್ಥೆ ಇದೆ, DBT ವ್ಯವಸ್ಥೆ ಅಂತ. ಆ DBT ವ್ಯವಸ್ಥೆಯ ಮೂಲಕ ಅವರಿಗೆ ಹಣವನ್ನು ಸಂದಾಯ ಮಾಡಬಹುದು. ಅದಕ್ಕೆ ಒಂದು ಲೆಕ್ಕಪತ್ರ ಇರುತ್ತೆ, ಅದಕ್ಕೂ ಕೂಡ ಒಂದು ಪ್ರಾಪರ್ ಪ್ರೊಸೀಜರ್ ಇದೆ. ಅದರ ಮೂಲಕ ತುಂಬ ವಯಸ್ಸಾದವರು ಇರ್ತಾರೆ, ಅವರೇ ಮನೆಯ ಯಜಮಾನಿ ಕೂಡ ಆಗಿರ್ತಾರೆ, ಅನಕ್ಷರಸ್ಥರು ಇರ್ತಾರೆ, ಅವರಿಗೆ ಬ್ಯಾಂಕ್ ಖಾತೆ, ಬ್ಯಾಂಕ್ ವ್ಯವಹಾರದ ಬಗ್ಗೆ ಗೊತ್ತಿರಲ್ಲ. ಅಂಥವರಿಗೆ ಈ ಪೋಸ್ಟ್ ಆಫೀಸ್ನ DBT ವ್ಯವಸ್ಥೆಯ ಮೂಲಕ ಹಣ ಕೊಡೋದಕ್ಕೆ ವ್ಯವಸ್ಥೆಯನ್ನು ಸರ್ಕಾರ ಮಾಡಿತ್ತು. ಆದರೆ ಇಲ್ಲಿ ಈಗ ನಾನೇನು 23,262 ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆ ಇಲ್ದಿದ್ರು ಕೂಡ ಹಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಇವರಿಗೆ ಈ DBT ವ್ಯವಸ್ಥೆಯ ಮೂಲಕ ಹಣವನ್ನು ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವಿಸ್ತಾ ಇರಲಿಲ್ಲ. ಇಲ್ಲಿ DBT ವ್ಯವಸ್ಥೆಯನ್ನೂ ಬಳಸಿಲ್ಲ, ಪೋಸ್ಟ್ ಆಫೀಸ್ನ ಫೆಸಿಲಿಟಿ ಏನಿದೆ ಅದನ್ನೂ ಬಳಸಿಲ್ಲ, ಬ್ಯಾಂಕ್ ಖಾತೆಯೇ ಇಲ್ಲ. ಹಾಗಿದ್ರೆ ಹಣ ಹೆಂಗ್ರಿ ಕೊಟ್ರಿ ನೀವು? ಯಾವ ಆಧಾರದ ಮೇಲೆ ಹಣವನ್ನು ಕೊಟ್ರಿ? ಒಬ್ಬರಲ್ಲ ಇಬ್ಬರಲ್ಲ, 23,262 ಜನರಿಗೆ ಇವರ ಅಮೌಂಟ್ ಎಷ್ಟಾಗತ್ತೆ? 3 ವರ್ಷಕ್ಕೆ ಲೆಕ್ಕ ಹಾಕಿದ್ರೆ ಇವ್ರದ್ದು ಕೂಡ 100 ಕೋಟಿ ರೂಪಾಯಿ ಹಣವನ್ನು ಹೊಡೆದಿರುವಂಥದ್ದು. ನಿಮಗೆ 19,000 ಖಾತೆಗಳಿಗೆ 136 ಕೋಟಿ ಆಗತ್ತೆ ಅಂದಾಗ 20,000 ಪ್ಲಸ್ ಇಲ್ಲಿ ಇರುವಂಥದ್ದು 23,262 ಜನರಿಗೆ 3 ವರ್ಷಗಳ ಕಾಲ ಇದೇ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕೂಡ 150-200 ಕೋಟಿಯಷ್ಟು ಲಪ್ಟಾಯಿಸಿದಿರಲ್ವಾ? ಸುಮಾರು ಇದು 350ರಿಂದ 500 ಕೋಟಿಯವರೆಗೂ ಆಗತ್ತೆ ಈ ಹಗರಣ. ಬಹುಶಃ ಗಮನಿಸಿದ್ರೆ ನಿಜವಾಗಿಯೂ CAG ವರದಿಯಲ್ಲಿ ಏನು ಬಹಿರಂಗ ಆಗಿದೆ, ಇದು ನಿಜಕ್ಕೂ ಆತಂಕಕಾರಿ ಅಂಶ. ಇದು ಭಾರಿ ಲೋಪ ಆಗಿದೆ. ಇನ್ನೊಂದಷ್ಟು ಇದೇ ರೀತಿ ಅಂಕಿ ಅಂಶಗಳಿದ್ದಾವೆ. ಬ್ಯಾಂಕ್ ಖಾತೆ ಇಲ್ಲದವರ ಖಾತೆಗೇನೆ 46 ಕೋಟಿ 52 ಲಕ್ಷ ರೂಪಾಯಿ ಸಂದಾಯ ಆಗಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇದು ಬ್ಯಾಂಕ್ ಖಾತೆ ಇಲ್ಲದವರಿಗೆ ಸಂದಾಯ ಆಗಿರುವಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಂತಹ ಫಲಾನುಭವಿಗಳ ಸಂಖ್ಯೆ ಎಷ್ಟು? 1.30 ಕೋಟಿ ಫಲಾನುಭವಿಗಳು ಇದ್ದಿದ್ದು. ಅದರಲ್ಲಿ 46.52 ಕೋಟಿ ಅಮೌಂಟು ಬ್ಯಾಂಕ್ ಖಾತೆ ಇಲ್ಲದೆ ಇರೋರಿಗೆ ವರ್ಗಾವಣೆ ಆಗಿದೆ. ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಈ CAG ವರದಿಯ ಬಗ್ಗೆ ಉಲ್ಲೇಖ ಆಗಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, DK ಶಿವಕುಮಾರ್ ಅವರು ಬಹುಶಃ ಇದೇ ಕಾರಣಕ್ಕೇನೆ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ ಪರಿಷ್ಕರಣೆ ಮಾಡೋದಕ್ಕೆ ಅಂತೇಳಿ. ಸಭೆಯಲ್ಲೂ ಕೂಡ, CM ಅವರ ಸಭೆಯಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ. CAG ವರದಿಯನ್ನು ಆಧರಿಸಿಯೇ ಅನರ್ಹರ ಪತ್ತೆಗೆ ಸರ್ಕಾರ ಮುಂದಾಗಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿಯನ್ನು ಕೊಡದೆ ಕಳ್ಳಾಟ ಆಡಲಾಗಿದೆ ಇಲ್ಲಿವರೆಗೂ ಕೂಡ. ಈಗ CAG ವರದಿಯಲ್ಲಿ ಮಾಹಿತಿ ಬಹಿರಂಗ ಆಗ್ತಾ ಇರೋದು, CAG ಆಡಿಟ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಆಗಲೂ ಕೂಡ ಮಾಹಿತಿ ಕೊಡದೆ ಕಳ್ಳಾಟವನ್ನು ಆಡಿದ್ದಾರೆ ಅಧಿಕಾರಿಗಳು. ಅದಕ್ಕೆ ಹೇಳಿದ್ದು, ಇದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಹೊರಗಡೆ ಬರಬೇಕು. ಇನ್ನು CAG ವರದಿಯಲ್ಲಿ ಏನೇನಿದೆ ಅನ್ನೋದನ್ನೊಂದು ಬ್ರೀಫ್ ಆಗಿ ನೋಡ್ತಾ ಹೋಗೋದಾದ್ರೆ, ಒಂದೇ ಬ್ಯಾಂಕ್ ಖಾತೆ ಇರುವಂತಹ 19,020 ಫಲಾನುಭವಿಗಳು, ಅಷ್ಟು ಜನ ಫಲಾನುಭವಿಗಳಿರೋದು ಒಂದೇ ಖಾತೆ.
ಹಾಗೆ 8,995 ಫಲಾನುಭವಿಗಳಿಗೆ ಪುನರಾವರ್ತಿತವಾಗಿ ಹಣ ಸಂದಾಯ ಆಗಿದೆ. ಮತ್ತೆ 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 ಅವರಿಗೆ ಅಮೌಂಟ್ ಹೋಗಿರುವಂಥದ್ದು. ಇನ್ನು ಬ್ಯಾಂಕ್ ಖಾತೆ ಇಲ್ಲದಂತಹ 10,36,308 ಫಲಾನುಭವಿಗಳಿಗೆ ಹಣ ಸಂದಾಯ ಆಗಿದೆ. ಇವರಿಗೆ ಬ್ಯಾಂಕ್ ಖಾತೆಯೇ ಇಲ್ಲ. ಹಾಗೆ ಬ್ಯಾಂಕ್ ಖಾತೆಯೂ ಇಲ್ಲದ, ಡಿಬಿಟಿ ವ್ಯವಸ್ಥೆಯಲ್ಲಿಯೂ ಬಾರದ 23,262 ಫಲಾನುಭವಿಗಳಿಗೆ ಹಣ ಸಂದಾಯ ಆಗಿದೆ. ಇವರಿಗೆ ಡಿಬಿಟಿ ಮೂಲಕ ಹಣ ಬ್ಯಾಂಕ್ ಖಾತೆ ಇಲ್ಲದೆ ಇದ್ರೆ ಜಮೆ ಆಗಬೇಕಿತ್ತು. ಆದರೆ ಡಿಬಿಟಿಯೂ ಇಲ್ದಂಗೆ ಹೆಂಗೆ ಜಮೆ ಆಯಿತು ಇವರಿಗೆ ಹಣ? ಇವ್ರಿಗೆ ಹೇಗೋಯ್ತು? ಬ್ಯಾಂಕ್ ಖಾತೆ ಇಲ್ಲ, ಡಿಬಿಟಿಯೂ ಇಲ್ಲ. ಫಲಾನುಭವಿಗಳ ಬ್ಯಾಂಕ್ ಖಾತೆ ಇಲ್ಲದೆ ಹಣ ಜಮೆ ಆಗಿದ್ದು ಹೇಗೆ ಅನ್ನೋದು ಅತಿ ದೊಡ್ಡ ಪ್ರಶ್ನೆ. ಎಷ್ಟು ಕೋಟಿಯ ಹಗರಣ, ಎಷ್ಟು 100 ಕೋಟಿಯ ಹಗರಣ, ಇದನ್ನ ಬಯಲಿಗೆ ಎಳಿಬೇಕು. ಸರ್ಕಾರ ಈಗ ಬದಲಾವಣೆಗಳನ್ನು ತರ್ತಾ ಇದೆ. ಬದಲಾವಣೆ ಓಕೆ, ಪರಿಷ್ಕರಣೆ ಮಾಡಿ ಹೊಸ ಅರ್ಜಿಗಳನ್ನು ತರಿಸಿಕೊಂಡು ಯಾರು ನ್ಯಾಯಯುತವಾಗಿ ಇದರ ಫಲಾನುಭವಿಗಳಾಗಬೇಕೋ ಅವರಿಗೆ ಯೋಜನೆಯನ್ನು ಕೊಡ್ತೀವಿ ಅನ್ನೋದು ಓಕೆ. ಆದರೆ ಈಗ ಆಗಿರುವ ಲೋಪ ಇದೆಯಲ್ಲ, ಈಗಾಗಿರುವ ಅಕ್ರಮ ಇದೆಯಲ್ಲ, ಇದನ್ನು ಕೂಡ ಬಯಲಿಗೆ ಎಳಿಬೇಕು ಸರ್ಕಾರ. ಆಗಷ್ಟೇ ಎಲ್ಲವೂ ಬಟಾ ಬಯಲಾಗತ್ತೆ. ನಮ್ಮ ಪ್ರತಿನಿಧಿ ಚಂದನ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ನಂಬರ್ಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಒಂದು ಅಕೌಂಟಿಗೆ 19,000 ಜನ ಫಲಾನುಭವಿಗಳಿರುವಂಥದ್ದು, 23,000 ಜನಕ್ಕೆ ಬ್ಯಾಂಕ್ ಖಾತೆ ಇಲ್ಲ, ಡಿಬಿಟಿ ವ್ಯವಸ್ಥೆ ಇಲ್ಲ. ಪ್ರತಿ ತಿಂಗಳು 2,000 ರೂಪಾಯಿ ಅಂತೆ ಅವರ ಅಕೌಂಟ್ಗಳಿಗೆ ಅವ್ರುಗಳಿಗೆ ಜಮೆ ಆಗ್ತಾ ಇರುವಂಥದ್ದು. ಈ ಹಣವನ್ನೆಲ್ಲ ತಿಂದು ತೇಗಿದವ್ರು ಯಾರು ಅನ್ನೋ ಪ್ರಶ್ನೆ ಮೂಡೋದಿಲ್ವಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತಾ ಇರುವಂತ ಅಂದಾಜು ಪ್ರಕಾರ ಇದುವರೆಗೂ ಕೂಡ 75,000 ಕೋಟಿ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಆಗಿದೆ. ಆದ್ರೆ ಈ 75,000 ಕೋಟಿ ಯಾರ್ಯಾರಿಗೆ ಜಮೆ ಆಯ್ತು ಅನ್ನೋದು ಸಿಎಜಿ ವರದಿ ಬಟಾ ಬಯಲು ಮಾಡ್ತಾ ಇರುವಂತದ್ದು. ಅರ್ಹ ಫಲಾನುಭವಿಗಳಿಗೆ ಎಷ್ಟು ಜಮೆ ಆಯ್ತು, ಅನರ್ಹ ಫಲಾನುಭವಿಗಳಿಗೆ ಎಷ್ಟು ಜಮೆ ಆಯ್ತು, ಸತ್ತವರ ಅಕೌಂಟ್ಗೆ ಎಷ್ಟು ಜಮೆ ಆಯ್ತು, ಹಾಗೆ ಇನ್ನಷ್ಟು ಕಳ್ಳಾಟ ಆಡಿರೋ ಅಧಿಕಾರಿಗಳ ಅಕೌಂಟ್ಗೆ ಎಷ್ಟು ಜಮೆ ಆಯ್ತು ಅನ್ನುವಂತಹ ಒಂದು ವಿಚಾರ ಸಿಎಜಿ ವರದಿ ಮುಖಾಂತರ ಬಟಾ ಬಯಲಾಗಿರುವಂತದ್ದು. ಈ ವರದಿಯ ಆಧಾರದ ಮೇಲೆ ಈಗ ಸರ್ಕಾರ ಗೃಹಲಕ್ಷ್ಮಿ ಮೇಜರ್ ಸರ್ಜರಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ. ಅಂದ್ರೆ ಏನ್ ಮೇಜರ್ ಸರ್ಜರಿ ಅಂದ್ರೆ ಯಾರೆಲ್ಲ ಸತ್ತವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇತ್ತು ಅದನ್ನ ಡ್ರಾ ಮಾಡ್ಕೊಳ್ತಾ ಇದ್ರು. ಹಾಗೆ ಅನರ್ಹ ಅಂದ್ರೆ ಐಟಿ ರಿಟರ್ನ್ಸ್ ಕಟ್ತಾ ಇದ್ದವರ ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಾ ಇತ್ತು. ಇದೆಲ್ಲ ಗಮನಿಸಿದ ಮೇಲೆ ಸರ್ಕಾರ ಪುನಃ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಈ ಒಂದು ವರದಿಯ ಪ್ರಕಾರ ಸಾಲು ಸಾಲು ಅನುಮಾನಗಳು ಮೂಡ್ತಾ ಇರುವಂತದ್ದು. ಆ ಅನುಮಾನಗಳನ್ನ ಗಮನಿಸಿದಾಗ ಮೊದಲನೇದು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ನಲ್ಲಿ ಒಂದೇ ಬ್ಯಾಂಕ್ ಅಕೌಂಟ್ ಇದೆ. ಇದು ಹೇಗೆ ಸಾಧ್ಯ ಆಯ್ತು ಅಂದ್ರೆ 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಅಕೌಂಟ್ ಅನ್ನ ಬಳಸೋದಕ್ಕೆ ಸಾಧ್ಯ. ತಿಂಗಳು ಅವರಿಗೆ 2,000 ಜಮೆ ಆಗಿರುವಂತ ವರದಿ ಇರುವಂತದ್ದು. ಮತ್ತೊಂದು ಎರಡನೇ ಅನುಮಾನ ಏನಂದ್ರೆ 8,995 ಖಾತೆಗಳಿಗೆ ಪದೇ ಪದೇ 3 ವರ್ಷದಲ್ಲಿ 1.80 ಕೋಟಿ ರೂಪಾಯಿ ಹಣ ಜಮೆ ಆಗಿದೆ. ರಿಪೀಟೆಡ್ಲಿ ಹಣ ಜಮೆ ಆಗಿರೋದು. ಇದು ಮಾಡಿದ್ಯಾರು, ಹಣ ಜಮೆ ಮಾಡಿದ್ಯಾರು, ಆ ಖಾತೆಗಳಿಗೆ ಯಾವ ಅನ್ನೋದು ತನಿಖೆ ಆಗ್ಬೇಕು. ಮೂರನೇ ಅನುಮಾನ ಏನಂದ್ರೆ 10,36,308 ಫಲಾನುಭವಿಗಳ ಅಕೌಂಟ್ 3 ವರ್ಷದಲ್ಲಿ ಪದೇ ಪದೇ ಚೇಂಜ್ ಆಗಿರುವಂತದ್ದು. ಫಲಾನುಭವಿಗಳ ಅಕೌಂಟ್ ಅನ್ನ ಚೇಂಜ್ ಮಾಡಿದ್ರ ಅಥವಾ ಇನ್ಯಾರು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿಕೊಂಡು ಹಣ ಲೂಟಿ ಮಾಡೋದಕ್ಕೆ ಈ ಪ್ಲಾನ್ ಅನ್ನ ಮಾಡಿದ್ರ ಅನ್ನೋದು ಕೂಡ ಈ ವರದಿ ಮುಖಾಂತರ ಬಯಲಾಗ್ತಾ ಇರುವಂತದ್ದು. ಇನ್ನು ಕೊನೆಯದಾಗಿ 23,262 ಫಲಾನುಭವಿಗಳಿಗೆ 46.52 ಕೋಟಿಯಷ್ಟು ಹಣ ಜಮೆ ಆಗಿರುವಂತದ್ದು. ಅಷ್ಟು ಜನರಿಗೂ ಕೂಡ ಬ್ಯಾಂಕ್ ಅಕೌಂಟೇ ಇರಲಿಲ್ಲ. ಪೋಸ್ಟ್ ಆಫೀಸ್ ಮುಖಾಂತರ ಡಿಬಿಟಿ ಮುಖಾಂತರ ಹಣ ಜಮೆ ಆಗ್ಬೇಕಾಗಿತ್ತು. ಆದ್ರೆ ಇಲ್ಲಿ ತೋರಿಸ್ತಾ ಇರುವಂತ ಲೆಕ್ಕ ಪ್ರಕಾರ 46.52 ಕೋಟಿಯಷ್ಟು ಹಣ ಜಮೆ ಆಗಿರುವಂತದ್ದು, ಬ್ಯಾಂಕ್ ಅಕೌಂಟ್ ಇಲ್ಲದೆ ಇರುವಂತದ್ದು. ಈ ವರದಿ ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಚರ್ಚೆ ಆಗತ್ತೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ ಒಂದು ವರದಿಯನ್ನ ಕೊಡೋದಕ್ಕೂ ಕೂಡ ಮೀನಾಮೀಷ ಇಡಸ್ತಾಯ್ತು. ಈ ವರದಿ ಎಲ್ಲ ಹೊರಬಿದ್ರೆ ಈ ಒಂದು ಕಳ್ಳಾಟ ಬಯಲಾಗತ್ತೆ ಅನ್ನುವಂತ ಭಯಾನೂ ಗೊತ್ತಿಲ್ಲ. ಈ ಒಂದು ವರದಿ ಚರ್ಚೆ ಆದ ನಂತರ ಈಗ ಮತ್ತೊಮ್ಮೆ ಸರ್ಜರಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಬೇಕು. ಇಷ್ಟೆಲ್ಲ ಹಣ ಎಲ್ಲೋಯ್ತು, ಯಾರೆಲ್ಲ ಅಧಿಕಾರಿಗಳು ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡಿಕೊಂಡು ಹಣವನ್ನ ಲೂಟಿ ಮಾಡುವಂತದ್ದು ತನಿಖೆ ಆಗ್ಬೇಕಾಗಿರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಇಷ್ಟು ದೊಡ್ಡ ಗೋಲ್ಮಾಲ್ ನಡೆದಿದೆ. ಇದನ್ನು ಸಿಎಜಿ ಈಗಾಗಲೇ ತನ್ನ ವರದಿಯನ್ನು ಕೊಟ್ಟಿದೆ. ಸಿಎಜಿ ತನ್ನ ಕೆಲಸವನ್ನು ಮಾಡಿದೆ. ಸರ್ಕಾರ
ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು. ಕೇವಲ ಪರಿಷ್ಕರಣೆಯಿಂದ ಪರಿಹಾರ ಸಿಗೋದಿಲ್ಲ. ಪರಿಷ್ಕರಣೆಯ ಜೊತೆಗೆ ಈಗ ಗೋಲ್ಮಾಲ್ಗೆ ಕಾರಣರಾದವರನ್ನು ಕೂಡ ಹೆಡೆಮುರಿ ಕಟ್ಟಲೇಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.